ಅಮ್ಮನೂ ಮತ್ತು ಅಜ್ಜಿನೂ ನುಗ್ಗೆಕಾಯಿ ಸಾಂಬಾರು ಹೇಳ್ಕೊಟ್ಟಿರೋ ರೀತಿಲಿ ಈಗ ಮಾಡೋಣ ಬನ್ನಿ ಫ್ರೆಂಡ್ಸ್. ಒಂದು ಕುಕ್ಕರ್ಗೆ 1 ಕಪ್ ಬೇಳೆ ಹಾಕೋಣ. ಬೇಳೆನ 2ರಿಂದ 3 ಸತಿ ತೊಳೆದು 2ರಿಂದ 3 ಸತಿ ವಾಶ್ ಮಾಡಬೇಕಾಗುತ್ತೆ. ಬೇಳೆ ನೋಡಿ ಕಲರ್ ಹೇಗಿದೆ, ನೀಟಾಗಿ 2ರಿಂದ 3 ಸತಿ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್. ಬೇಳೆ ನೀಟಾಗಿ ತೊಳ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಇದಕ್ಕೆ ಬೇಳೆ ಬೇಯೋಕ್ಕೆ 1 ಚಮಚಷ್ಟು ನೀರು ಹಾಕ್ಕೊತೀನಿ. 1 ಸ್ಪೂನು ಎಣ್ಣೆ ಹಾಕೋಣ ಫ್ರೆಂಡ್ಸ್. ಬೇಳೆ ಬೇಯೋಕ್ಕೆ 3 ಟೊಮೊಟೊನ ಚೆನ್ನಾಗಿ ತೊಳ್ಕೊಳ್ಳೋಣ ಫ್ರೆಂಡ್ಸ್. ಟೊಮೊಟೊನ ಹಾಗೆ ಯಾವತ್ತೂ ಹಾಕಬೇಡಿ ಫ್ರೆಂಡ್ಸ್, ಹುಳಗಳಿರುತ್ತೆ. ಯಾವತ್ತೇ ಆಗಲಿ ಕಟ್ ಮಾಡಿಬಿಟ್ಟು ನೋಡಿಬಿಟ್ಟು ಹಾಕಿ ಫ್ರೆಂಡ್ಸ್. ಬೇಳೆ ಬೇಯಬೇಕಾದ್ರೆ ಕರಿಬೇವನ್ನ ಹಾಕಿದ್ರೆ ತುಂಬ ಹೆಲ್ತಿ ಮತ್ತು ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್. 1 ಈರುಳ್ಳಿನ ಬೇಯೋಕ್ಕೆ ಹಾಕೋಣ. ಈಗ ಲಿಡ್ಡನ್ನ ಕ್ಲೋಸ್ ಮಾಡಿ ಕುಕ್ಕರ್ನ ಒಲೆ ಮೇಲಿಕ್ಕಿ ಕುಕ್ಕರ್ ಲಿಡ್ ಮುಚ್ಚಿ ವಿಜಿಲ್ ಹಾಕೋಣ. 3 ವಿಜಿಲ್ ಬರಲಿ. 3 ವಿಜಿಲ್ ಕೂಗೋ ಗಂಟ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಹುಣಸೆಹಣ್ಣು ಸಹ ಫ್ರೆಂಡ್ಸ್ ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ಅಲ್ಕಿ ತೊಳೆದುಬಿಟ್ಟು ಬೇರೆ ನೀರಲ್ಲಿ ನೆನೆಸೋಣ ಫ್ರೆಂಡ್ಸ್. ನೋಡಿ ಈಗ ಬೇರೆ ಬೌಲಲ್ಲಿ ನಾನು ನೆನೆಸ್ತಾ ಇದ್ದೀನಿ. ಬೇಳೆ ಕೂಗೋ ಗಂಟ ಒಂದು ಸ್ವಲ್ಪ ನೆನಿಲಿ. ನುಗ್ಗೆಕಾಯಿನ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ನುಗ್ಗೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಕುಕ್ಕರ್ ಲಿಡ್ನ ಓಪನ್ ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ನಾವೇನು ಮಾಡೋಣ ಅಂದರೆ ಟೊಮೊಟೊನೆಲ್ಲ ಎತ್ಕೊಂಡು ಸಪ್ರೇಟಾಗಿ ಸ್ಮ್ಯಾಶ್ ಮಾಡೋಣ. ಕುಕ್ಕರ್ಗೆ ನುಗ್ಗೆಕಾಯಿನ ಹಾಕೋಣ. ಎಲ್ಲ ನುಗ್ಗೆಕಾಯಿನೂ ಹಾಕೋಣ. ಒಂದು ಸ್ವಲ್ಪ ಅದು ಬೇಯ್ತಾ ಇರಲಿ ಫ್ರೆಂಡ್ಸ್. ಕುಕ್ಕರಲ್ಲಿ ನೀವು 1 ವಿಶಿಲ್ ಹಾಕಿ ಕೂಗಿಸ್ಕೊಬೋದು, ಆದರೆ ಬೆಂದೋಗುತ್ತೆ ಫ್ರೆಂಡ್ಸ್, ಬೇಡ. ಹಾಗಾಗಿ ನಾನು ಬೇಳೆ ಮಾತ್ರ ಬೇಯಿಸ್ಕೊತೀನಿ ಅಷ್ಟೇ. ಮತ್ತು ಇದು ಸಾಂಬಾರು ಮಳ್ತಾ ಇರೋ ಹಾಗೇ ನುಗ್ಗೆಕಾಯಿನೂ ಬೆಂದೋಗ್ಬಿಡುತ್ತೆ. ಟೊಮೊಟೊ ಏನು ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತೀನಿ ಫ್ರೆಂಡ್ಸ್. ಹುಣಸೆಹಣ್ಣಿನ ರಸ ಹಾಕೋಣ ಫ್ರೆಂಡ್ಸ್. 3 ಸ್ಪೂನು ಖಾರದ ಪುಡಿ ಹಾಕ್ತಿದ್ದೀನಿ. ಬೇಳೆ ಸಾಂಬಾರು ಪೌಡ್ರು ಚೆನ್ನಾಗಿ ಬೇಯ್ತಾ ಇದೆ ಫ್ರೆಂಡ್ಸ್. ಬೇಯಲಿ. ಒಗ್ಗರಣೆ ಕೊಟ್ಬಿಟ್ರೆ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್ಸ್. ಈಗ ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಈಗ 1 ಸ್ಪೂನು 2 ಸ್ಪೂನು ಒಗ್ಗರಣೆಗೆ ಎಣ್ಣೆ ಕಾದಿದೆ. ಸಾಸಿವೆ ಹಾಕೋಣ. ಸ್ವಲ್ಪ ಸಾಸಿವೆ ಚಟಪಟ ಅಂದಮೇಲೆ ಈರುಳ್ಳಿ ಹಾಕೋಣ ಫ್ರೆಂಡ್ಸ್. ಈರುಳ್ಳಿ ಸ್ವಲ್ಪ ಬೇಯಲಿ. ಈರುಳ್ಳಿ ಬೆಂದಿದೆ ಫ್ರೆಂಡ್ಸ್. ಈಗ ಕರಿಬೇವು ಬೆಳ್ಳುಳ್ಳಿ ಹಾಕೋಣ. ಬೇಯಿಸ್ಕೊಂಡಿರೋದನ್ನೆಲ್ಲ ಇಲ್ಲಿಗೆ ಹಾಕೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನುಗ್ಗೆಕಾಯಿ ಸಾಂಬಾರು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸ್ವಲ್ಪ ಕೊತ್ತಂಬರಿ ಹಾಕೋಣ. ಈಗ ನೋಡಿ ಫ್ರೆಂಡ್ಸ್, ನುಗ್ಗೆಕಾಯಿ ಸಾಂಬಾರು ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ಸವಿಯಲು ಸಿದ್ಧ. ನಮ್ಮ ಅಮ್ಮ ಮತ್ತು ಅಜ್ಜಿ ಹೇಳ್ಕೊಟ್ಟಿರೋ ರೀತಿ ನುಗ್ಗೆಕಾಯಿ ಸಾಂಬಾರು ರೆಡಿ. ನೀವು ಮಾಡಿ ಸವಿಯಿರಿ. ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್.